ಈಗ ಬೆಳಗ್ಗೆ ಸ್ವಲ್ಪ ಕಾಫಿ ಕುಡ್ಕೊಂಡು ವಾಕಿಂಗ್ ಬಂದಿದ್ದೀವಿ. ಇಲ್ಲಿ ನಮ್ಮಮ್ಮ ಸೊಪ್ಪುಗಳು ಸಿಗುತ್ತಲ್ಲ ಅದನ್ನೆಲ್ಲನೂ ಅವ್ರಿಗೆ ಗೊತ್ತಿರೋ ಸೊಪ್ಪುಗಳೆಲ್ಲ ಕುಯ್ಕೋತಾ ಇದ್ದಾರೆ. ಇದೇನು ಸೊಪ್ಪು ಇದು ಸಾಂಬಾರ್ಗೆ ಹಾಕ್ತಾರೆ. ಏನಂತೆ? ಕೊತ್ತಿ ಕಿವಿ ಸೊಪ್ಪು ಅಂತ ಇದು. ಕೊತ್ತಿ ಕಿವಿ ಸೊಪ್ಪು ಅಂತ ಇದು. ತೋರಿಸು ಸೊಪ್ಪು. ಕಿವಿ ಥರನೇ ನೋಡಿ, ಕೊತ್ತಿ ಕಿವಿ ಸೊಪ್ಪು ಅಂತ ಇದನ್ನ ಸಾಂಬಾರ್ಗೆ ಹಾಕ್ತಾರೆ. ಇದನ್ನ ನೋಡಿ, ಗಿಡ ಈ ರೀತಿ ಇರುತ್ತೆ. ಇದು ಇದೆಲ್ಲ ಆಯ್ತಂತೆ, ತೋರಿಸ್ತಾರಂತೆ. ನೋಡಿ, ಕೊತ್ತಿ ಕಿವಿ ಸೊಪ್ಪು ಅಂತ ಇದೆ ಹೆಸರು. ಅದೇ ಸೊಪ್ಪು, ಬೆರಕೆ ಸೊಪ್ಪು ಹಾಕ್ತಿವಲ್ಲ, ಎಲ್ಲಾನು ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡೋದ ಇದನ್ನ. ಬೆರಕೆ ಸೊಪ್ಪು ಅಂದಿದೆ. ನೋಡಿ, ನಮ್ಮ ಭೂಮಿ ಮೇಲೆ ಎಷ್ಟು ತರ ಗಿಡಗಳಿದೆ, ಅದ್ರ ಹೆಸರೇ ನಮಗೆ ಗೊತ್ತಿರಲ್ಲ. ಹಿಂಗೆ ಹಳೆ ಕಾಲದಲ್ಲಿ ಎಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ. ಎಲ್ಲ ಕಿತ್ಕೊತಾ ಇದಾರೆ ನಮ್ಮಮ್ಮ. ಕೊತ್ತಿ ಕಿವಿ ಸೊಪ್ಪು ಹೆಸರು ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲೂ ಅದೇ ಅಲ್ವಾ? ಇಲ್ಲೆಲ್ಲ ಇದ್ರೊಳಗೆ ಗಿಡದೊಳಗೆಲ್ಲ ಇದ್ರ ಜೊತೆಗೆ ಏನೇನು ಕಾಳು ಹಾಕ್ಬೇಕು? ಹೆಸರು ಕಾಳು ಹಾಕಿ ಸೊಪ್ಪು ಕಾಳು ಒಗ್ಗರಣೆ ಮಾಡಿ ಪಲ್ಯ ಮಾಡ್ಕೊತಿಂದ್ರೆ ಒಳ್ಳೆ ಸೂಪರ್ ಆಗಿರುತ್ತೆ. ನೋಡಿ, ಹಸಿರು ಕಾಳು, ನಮ್ಮ ಕಡೆ ಹೆಸರು ಕಾಳು ಅಂತ ಅಂತೀವಿ. ಹಸಿರು ಕಾಳು, ಹೆಸರು ಕಾಳು ಅಂತ ಕರೀತಾರೆ. ಅದನ್ನ ಹಾಕ್ಬಿಟ್ಟು ಈ ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಒಗ್ಗರಣೆ ಮಾಡಿಬಿಟ್ಟು ಉಪ್ಪು ಸಾಂಬಾರು ಮಾಡಿಬಿಟ್ಟು ಊಟ ಮಾಡಿದ್ರೆ ಸಾಕಾಗಿರುತ್ತಂತೆ. ಇಡ್ತಾ ಇದ್ದಾರೆ. ಎಲ್ಲಿ ಅಂದರೆ ಈ ಥರ ಗಿಡಗಳು, ಇಲ್ಲಿ ನೋಡಿ, ಈ ಥರ ಜಾಗದಲ್ಲಿ ಬಿಡೋದು ಆ ಗಿಡಗಳೆಲ್ಲ. ಹೊಲ ಇರುತ್ತಲ್ಲ, ಇದೆಲ್ಲ ಹೊಲ. ಅವಾಗ ಈಗೆಲ್ಲ ಸೈಟ್ಗಳು ಮಾಡಿಬಿಟ್ಟು ಈಗ ಮನೆಗಳೆಲ್ಲ ಕಟ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ನಮ್ಮಮ್ಮ ಒಂದು ವಾಕಿಂಗ್ ಅಂತ ಬರ್ತೀವಲ್ಲ, ಆವಾಗ ನೋಡ್ತಾರೆ ಸೊಪ್ಪುಗಳನ್ನ. ಅವ್ರ ಕಣ್ಣಿಗೆ ಬಿದ್ದಾಗ ಈ ಸೊಪ್ಪುಗಳ ಹೆಸರೆಲ್ಲ ಹೇಳ್ತಾರೆ. ಯಾಕೆಂದ್ರೆ ನಮಗೂ ಗೊತ್ತಿಲ್ಲ ಅಲ್ವಾ ಈ ಸೊಪ್ಪುಗಳು ಯಾವ್ಯಾವುದು ಅಂತ. ಅದಕ್ಕೆ ನೋಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡ್ರೆ ಯಾವಾಗಾದ್ರೆ ನಾವು ಬಂದಾಗ ನಮ್ಮಮ್ಮ ಹೇಳ್ತಿದ್ರು ಈ ಸೊಪ್ಪು ತಿನ್ಬೋದು ಅಂತ, ಕಿತ್ಕೊಂಡು ತಿಂತೀವಿ ಅಂತ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇನ್ಯಾವ್ಯಾವ ಸೊಪ್ಪಿದೆ, ಇನ್ನೂ ಸೊಪ್ಪು ಹೆಸರು ಕೇಳ್ಬಿಟ್ರೆ ನೀವು, ನಮ್ಮ ಆಂಟಿ ಇನ್ನೊಬ್ರು ತಂಗಿ ಇದ್ದಾರೆ, ಇವ್ರ ತಂಗಿ ಸಾಕಮ್ಮ ಅಂತ, ಅವ್ರು ಹೇಳ್ತಾರೆ ಇದು ದನದ ನಾಲ್ಗೆ ಸೊಪ್ಪು ಅಂತನೂ ಆಯ್ತು. ಎತ್ತು ನಾಲ್ಗೆ ಸೊಪ್ಪು ಅಂತ. ಆ ಸೊಪ್ಪು ಹೆಂಗಿರುತ್ತೆ ಅಂದ್ರೆ, ಹಸು ನಾಲ್ಗೆ ಯಾವ ರೀತಿ ಇರುತ್ತೆ, ಇಷ್ಟು ಉದ್ದಕ್ಕೆ ಅಷ್ಟೇ ಉದ್ದ ಇರುತ್ತೆ ಸೊಪ್ಪು. ನಾನು ನೋಡಿದೀನಿ ಅದು. ನಾನು ನನ್ನ ಮಗಂದು ಬಾಣತನದಲ್ಲಿ ನಮ್ಮ ಆಂಟಿ ಸೊಪ್ಪುಗಳೆಲ್ಲ ಕಿತ್ಕೊಂಡು ಬಂದಿದ್ರು. ಆವಾಗ ಯಾವ್ಯಾವ ಸೊಪ್ಪು ಆಂಟಿ ಅಂತ ಎಲ್ಲ ಹೆಸರು ಕೇಳ್ಕೊಂಡಿದ್ದೆ. ಅದೊಂದು ಹೆಸರು ಜ್ಞಾಪನ ಇತ್ತು. ಸುಮಾರು ಹೆಸರುಗಳು ನಮಗೆ ಗೊತ್ತಿಲ್ಲ, ಅಷ್ಟು ಸೊಪ್ಪು ಹೆಸರುಗಳಿದೆ. ಆಮೇಲೆ ಇದು ಒಂದ್ಸಲ ಗುಂಡೆಕಾಯಿ ಕಿತ್ಕೊಂಡು ಹೋಗಿದ್ವಿ ಇಲ್ಲಿಂದ. ಆ ಗಿಡಗಳೆಲ್ಲ ಮಾರ್ಕ್ ಮಾಡ್ಕೊಂಡಿದ್ವಿ. ಈಗ ಬಂದು ನೋಡಿದ್ರೆ ಮಳೆಗೆ ಎಲ್ಲ ಸ್ವಲ್ಪ ಎಲ್ಲ ಹಣ್ಣುಗಳಾಗ್ಬಿಟ್ಟಿದೆ ಎಲ್ಲ ಕಾಯಿ. ಗುಂಡೆಕಾಯಿ ಇದರಲ್ಲಿ ಉಪ್ಸಾರು ಖಾರ ಮಾಡಿದ್ರು ನಮ್ಮಮ್ಮ, ಮತ್ತು ಬೇಳೆ ಸಾಂಬಾರು ಮಾಡಿದರು. ಅದ್ರ ವಿಡಿಯೋನು ಹಾಕಿದ್ದೀವಿ, ಒಂದ್ಸಲ ನೋಡಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಆರೋಗ್ಯಕ್ಕೆ ನಮ್ಮ ಸುತ್ತಮುತ್ತಲ ಇರೋ ಗಿಡಗಳೇ ನಮಗೆ ಗಿಡಮೂಲಿಕೆ ಔಷಧಿಗಳಿದ್ದಂಗೆ. ಯಾರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಹಿರಿಯರು ಯಾರಿರ್ತಾರೆ ನಮ್ಮ ಮನೆಯಲ್ಲಿ, ಅವ್ರ ಜೊತೆ ಓಡಾಡಿ ಅವ್ರಿಗೆ ಗೊತ್ತಿರೋದನ್ನ ಹೇಳ್ತಾರೆ, ಕೇಳಿ. ನೋಡಿ, ಇಲ್ಲಿ ಇತ್ತು ಗುಂಡೆಕಾಯಿ, ಎಲ್ಲ ಹಣ್ಣಾಗ್ಬಿಟ್ಟಿದೆ. ತುಳಸಿ ಗಿಡ ಶ್ರೀ ತುಳಸಿ ಬಿಟ್ಟಿದೆ ಇಲ್ಲಿ. ಕೃಷ್ಣನ್ ತುಳಸಿ ಅಂತಾರೆ, ಈ ಕಪ್ಪು ತುಳಸಿ. ಎಷ್ಟು ಚೆನ್ನಾಗಿದೆ. ನಮ್ಮಮ್ಮ ಪೂಜೆಗೆ ಆಯ್ತದೆ ಅಂದ್ಬಿಟ್ಟು ಕಿತ್ಕೊತಾ ಇದ್ದಾರೆ ಸೊಪ್ಪು. ಇದು ಉಪ್ಪು ಹಾಕ್ತಾರೆ ಮಕ್ಕಳು.
ರಸ ಮಾಡಿ ಕುಟ್ಟಿ ಜೇನುತುಪ್ಪ ಇದು ಬಂದಿರ್ತದಲ್ಲ ಅದಕ್ಕೆ ಇದನ್ನೂ ಮಾಡಿದ್ದೆ ನಾನು. ನಮ್ಮ ಮಕ್ಕಳಲ್ಲಿ ಎಷ್ಟ ಕಮ್ಮಿ ಆಗೋದೀಗ. ನೋಡಿ ಇದು ಗುಂಡೆಕಾಯಿ ಗಿಡ. ಎಷ್ಟೋ ರೋಗಗಳಿಗೆ ಒಳ್ಳೇದು ಕಣಕ್ಕೆ. ಎಷ್ಟೋ ರೋಗಗಳಿಗೆ ಒಳ್ಳೇದಂತೆ. ಒಂದೇ ಒಂದು ಕಾಯಿ ಬಿಟ್ಟಿದೆ. ಇದು ಮುಳ್ಳಿರುತ್ತೆ ಇದರಲ್ಲಿ ನೋಡಿ. ಮುಳ್ಳಿರುತ್ತೆ. ಕಿತ್ಕೋಬೇಕಾದ್ರೆ ಹುಷಾರಾಗಿ ನಿಧಾನಕ್ಕೆ ನೋಡಿ ಕಿತ್ಕೋಬೇಕು. ನೋಡಿ ಹಿಂಗೆ ಎಲೆ ಮೇಲೆಲ್ಲ ಮುಳ್ಳಿರುತ್ತೆ. ನಿಮ್ಗೆ ಅಕ್ಕಪಕ್ಕ ಏನಾದರೂ ಈ ಗಿಡ ನೋಡಿದ್ರೆ ಸಿಕ್ಕಿದ್ರೆ ಗಿಡದಲ್ಲಿರೋ ಕಾಯಿಗಳನ್ನ ಕಿತ್ಕೊಳ್ಳಿ, ಅದು ಉಪಯೋಗ ಆಗುತ್ತೆ. ಮಂಡಿ ನೋಗೆಲ್ಲ ಒಳ್ಳೇದಂತೆ ಅದು. ನೋಡಿ ಇಷ್ಟೊಂದು ಕಿತ್ಕೊಂಡ್ ಬಂದಿದ್ದೀವಿ ನಾನು ನನ್ನ ಚಿಕ್ಕಿ. ಇವ್ರು ಇನ್ನೂ ಅದೇನೋ ಕೇಳ್ತಾ ಇದಾರೆ. ಎಲ್ಲಾ ಸೊಪ್ಪು ಕೀಳ್ತಾ ಇದಾರೆ ಹಳ್ಳಿ ಜನ. ನೋಡಿ ಇಲ್ಲಿ ಪಾಪ ಆ ತುಳಸಿ ಗಿಡ ಇಲ್ಲಿ ಬೆಳಿತಾ ಇದ್ರೆ ಇವ್ರು ಕಿತ್ಕೊಂಡು ಅಲ್ಲಿ ಕಿತ್ಕೊಂಡ್ಬರಲ್ಲ ಇದು ಇದು ಪೂಜೆ ಮಾಡಕ್ಕಾಗತ್ತೆ ಅಂತ ಕಿತ್ಕೊಂಡಿದೀವಿ. ನೋಡಿ ಈಗ ವೇಸ್ಟ್ ಆಗೋ ಬದಲು ಇಲ್ಲಾಂದ್ರೆ ಕಷಾಯ ಮಾಡ್ಕೊಂಡು ಇಲ್ಲಾಂದ್ರೆ ಇದು ಮಾಡ್ಕೊಂಡು ಆಗುತ್ತೆ ಅಂದ್ಬಿಟ್ಟು ಗಿಡಕ್ಕಾಗತ್ತೆ. ನಾಳೆ ಗುರುವಾರ ಪೂಜೆ. ಅದು ಸುಂಡೆಕಾಯಿ ಗಿಡ ಐತೆ ಅಲ್ಲೊಂದು. ಇತ್ತೀಚೆಗೆ ಮೊಬೈಲಲ್ಲಿ ತೋರಿಸ್ತಾರೆ ಇದನ್ನ ಜಾಸ್ತಿ. ನೋಡಿ ಸುಂಡೆಕಾಯಿ ಜಾಗ ಎಲ್ಲ ಚೆನ್ನಾಗಿದೆ, ಏನಿಲ್ಲ. ಅಂದ್ರೆ ಸ್ವಲ್ಪ ಇದು ಮುಳ್ಳಿನ ಗಿಡಗಳಿದೆ ಅಷ್ಟೇ, ನೋಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ದಾರಿನೇ ಆಗೋಗೈತೆ. ಇಲ್ಲೊಂದೈತೆ, ಬನ್ನಿ ಇದು ಕಿತ್ಕೊಳ್ಳಿ. ಇಲ್ಲಿ ಚಿಕ್ಕ ಗಿಡದಲ್ಲಿ ಒಂದು, ಇಲ್ಲಿ ನೋಡಿ ಗಿಡ ಒಂದೇ ಒಂದು ಚಿಕ್ಕ ಗಿಡದಲ್ಲಿ ಒಂದು. ಇದು ಕೀಳ್ಬೋದಾ? ಮಮ್ಮಿ ವೈಟ್ ಬೇಡ ಅಂದೆ ನೀನು ಅವತ್ತು. ತೋರ್ಸು. ಆ ಕಡೆ ಗಿಡಗಳು ನೋಡಿ. ತುಳಸಿ ಎಷ್ಟು ಚೆನ್ನಾಗಿದೆ. ಬ್ಯಾಗು 2 ತಂದಿದ್ವಿ ಚಿಕ್ಕದು, ಸೊಪ್ಪು ಕಿತ್ಕೊಳ್ಳೋದಕ್ಕೆ. ನಮ್ಮಮ್ಮ ಯಾವುದೋ ಸೊಪ್ಪು ಅಲ್ಲ ಹಾಕಿದ್ದಾರೆ, ಅದಕ್ಕೆ ತುಳಸಿ ಕಿತ್ತಿ ನನ್ನ ಚೂಡಿದಾರದು ಇದಕ್ಕೆ ಹಾಕೊಂಡಿದ್ದೀನಿ. ಯಾವುದೋ ಸೊಪ್ಪು ಅಂತ ನೋಡಿ. ಅದೇನಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ಬೇಕು. ಬಡ್ಡಣಿಗೆ ಸೊಪ್ಪು ಉಪ್ಸಾರು ಜೊತೆಗೆ ಹಾಕೋದು. ಏನಕ್ಕೆ ಉಪಯೋಗಿಸ್ತಾರೆ? ತಿನ್ನಕ್ಕೆ. ಹಂಗಲ್ಲ, ಅದೇನು ಎಂತ ಆರೋಗ್ಯಕ್ಕೆ ಒಳ್ಳೇದು ಎಲ್ಲಕ್ಕೂ ಒಳ್ಳೇದು. ಏನೋ ಹೇಳ್ತಿರಲ್ಲ ಆ ಥರ. ಸೊಪ್ಪು ಇದೆಲ್ಲ ತಂಪೆ, ಕಾಡು ಸೊಪ್ಪು ಅಲ್ವಾ. ಏನು ಸೊಪ್ಪು ಇದು? ಬಡ್ಡಣಿಗೆ ಸೊಪ್ಪು. ಬಡ್ಡಣಿಗೆ ಸೊಪ್ಪು ಅಂತ ನೋಡಿ. ಯಾವ ಥರ ಇರುತ್ತೆ ಗೊತ್ತಾ? ಈ ರೀತಿ ಇರುತ್ತೆ. ನಾವು ಎಲ್ಲರಿಗೂ ಗೊತ್ತಾಗ್ಲಿ ಅಂತಾನೆ ಮಾಡ್ತಾ ಇರೋದು, ಬಿಕಾಸ್ ನಮಗೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಜನರೇಷನ್ ಪಾಪ ಗೊತ್ತೇ ಆಗಲ್ಲ. ಇದೆಲ್ಲ ನಮಗೆ ಗೊತ್ತಿಲ್ಲ, ನಾವು ತಿನ್ಬೋದು ಮನುಷ್ಯರು ಅಂತ. ಇದು ನಾಯಿ ತುಳಸಿ ಅಂತೆ. ಕಣ್ಣಿಗೆ ಕಳ್ಳಿ ಅಲ್ಲಿ ಬೀಳ್ತದಲ್ಲ, ಅವಾಗ ಇದ್ರ ಬೀಜನ ಇದು ಮಾಡ್ಬಿಟ್ಟು ಹಿಂಗೆ ಈ ಲಾಸ್ಟಲ್ಲಿ ಬರ್ತಾವಲ್ಲ ಬೀಜಗಳು ಜಾಸ್ತಿ ಮಾಡಿ ಅದನ್ನ ಕಣ್ಣಿಗೆ ಹಾಕಿದ್ರೆ ಹಾಲೆಲ್ಲ ಈಚೆಗೆ ಬಂದ್ಬಿಡುತ್ತೆ. ನೋಡಿದ್ರ ಕೇಳಿದ್ರಲ್ಲ, ಇದು ನಾಯಿ ತುಳಸಿ ಗಿಡ ಅಂತೆ. ಈ ರೀತಿ ಇರುತ್ತೆ ನೋಡಿ. ಇದನ್ನು ಹಿಂಗೆ ಕಿತ್ಕೊಂಡ್ರೆ ಬೀಜಗಳು ಬರುತ್ತೆ. ಈ ಬೀಜಗಳೆಲ್ಲ ಊರ್ಕೊಂಡು ಯಾವ ಕಣ್ಣಿಗೆ ಹಾಲು ಬಿದ್ದಿರುತ್ತೆ ಅಲ್ಲಿಗೆ ಹಾಕಿದ್ರೆ ಹಾಲೆಲ್ಲ ಈಚೆಗೆ ಬರುತ್ತಂತೆ. ನೋಡಿ, ನಾವು ಬೆಳಗ್ಗೆ ಒಳ್ಳೆ ವಾಕಿಂಗ್ ಮಾಡ್ಕೊಂಡು ಸೊಪ್ಪೆಲ್ಲ ಕುಯ್ಕೊಂಡು ಹಂಗೆ ನಮ್ಮ ಆರೋಗ್ಯಕರವಾದ ಇರೋ ಸೊಪ್ಪುಗಳು ಯಾವ್ಯಾವುದು ಅಂತ ತಿಳ್ಕೊಂಡು ಹೋಯ್ತಾ ಇದ್ದೀವಿ. ನಾನು ಒಂದ್ಸತಿ ವಾಕಿಂಗ್ ಬಂದಾಗ ಇಲ್ಲಿ ಇದು ಗಿಡನ ನೋಡ್ಕೊಂಡಿದ್ದೆ. ಆಗ ಈಗ ಅಮ್ಮ ಎಲ್ಲ ಬೇಕು ಅಂದ್ರಲ್ಲ, ಕಿತ್ಕೊಂಡು ಹೋಗೋಣ ಅಂತ ಬಂದರೆ ಯಾರೋ ಕಟ್ಟೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಮನೆ ಹತ್ರ ಸುತ್ತಮುತ್ತ ಸೈಡ್ಗಳು ಖಾಲಿ ಇದೆ. ಇದನ್ನ ಎಳ್ಕೊಂಡು ಹೋಗಿ ನಮ್ಮ ಮನೆ ಹತ್ರನೇ ಹಾಕ್ತೀನಿ, ಇಲ್ಲೇ ಎಲ್ಲ ಬರಲಿ ಅಂತ. ಅಲ್ಲಿ ಕೆಳಗೊಂದು ಹಸಿರ್ದು ಕೆಳಗೆ ಅಲ್ಲಿ ಕಣೋ ಕೆಳಗೆ. ಹಿಡ್ಕೊಳ್ಳಿ ಯಾರು. ಇವೇ ಸಿಕ್ಕಾಬಟ್ಟೆ ಸಿಕ್ಬಿಡ್ತವೆ ಒಂದು ಚೀಲನೆ ಒಂದ್ಸಲಿ ಬಂದಾಗ. ಇವ್ರು ತಿಂದಿಲ್ಲ, ಇವ್ರಿಗೆ ಮಾಡ್ಕೊಟ್ಬಿಡೋದು. ಇದನ್ನೂ ಬೆರಕೆ ಸೊಪ್ಪು ಸಾಂಬಾರ್ಗೆ ಹಾಕಿ ಮಾಡ್ತಾರಂತೆ. ಏನಿದೆ ಕುಡಿ. ನಗ್ಗುನ್ ಕುಡಿ ಅಂತೆ ನೋಡಿ.
ಎಲ್ಲ ಸಣ್ಣಮ್ಮನ ಟ್ರೈನಿಂಗು. ನಮ್ಮವನೇ ಸೊಪ್ಪು ಅಂದ್ಬಿಟ್ಟು ಮುಂದಕ್ಕೆ ತುರ್ದ್ಬಿಟ್ಟು ಎಲ್ಲ ಎತ್ತುಗಳು ಹೇಳ್ತಿದ್ವಿ. ಇನ್ನು ಸಾಕಂಟಿ ಎಷ್ಟು ಚೆನ್ನಾಗಿ ಹೇಳ್ತದೆ. ಕುಯ್ಕೊ ಬರಕ್ಕೆ ಹೋಗಿಲ್ಲ. ಸಾಕಂಟಿ ಗೊತ್ತು. ಅಂತ ಊಟಕ್ಕೆ ಬಿಡ್ತಿದ್ದಲ್ಲ ಕಾಫಿ ಮಿಲಲ್ಲಿ. ಆಗ ಅಲ್ಲಿ ಅದೆಂತದಪ್ಪ ಅವರು ಅಲ್ಲಿ ಹೋಗಿ ಸೊಪ್ಪು ತಂದು ಬರ್ತಿತ್ತು. ಇನ್ನೊಂದು ಸೊಪ್ಪು ಸಿಕ್ತು. ಖಾರ ಚಿಗುರು ಕಾರೆ ಕುಡಿಯಂತೆ ಈ ಸೊಪ್ಪು. ಖಾರ ಕಿತ್ಕೊತಾ ಇದಾರೆ. ಎಷ್ಟೊಂದ್ ಜನ ಕಾರೆ ಹಣ್ಣು ಅಂತ ನಾವು ನೋಡೇ ಇರಲಿಲ್ಲ, ಇವತ್ತು ನೋಡ್ದಂಗಾಯ್ತು. ಖಾರ ಚಿಗುರು ಕಾರೆ ಹಣ್ಣಲ್ಲಿ ಇದಾ ಮುಳ್ಳಿರುತ್ತಾ? ಇದು ಮುಳ್ಳಿರುತ್ತಂತೆ ನೋಡಿ. ಖಾರ ಚಿಗುರು ಚಿಕ್ಕ ಚಿಗುರು ಕಿತ್ಕೊಳ್ಳೋದು. ಮನೆಗೆ ಹೋಗ್ಬಿಟ್ಟು ತೋರಿಸ್ತೀವಿ ಎಷ್ಟು ತರ ಸೊಪ್ಪು ಕಿತ್ಕೊಂಡಿದೀವಿ ಅಂತ. ಬಡ್ಡಣಿಗೆ ಸೊಪ್ಪು ಇನ್ನೊಂದು ಸ್ವಲ್ಪ ಸಿಕ್ತು. ನಮ್ಮಮ್ಮಂಗೆ ಗೊತ್ತಿರುವಂತೆ ಮರ್ತೋಗ್ಬಿಟ್ಟೈತೆ, ಆದರೆ ಇದನ್ನೂ ಹಾಕ್ತಾರಂತೆ. ಇನ್ನೊಂದು ಸ್ವಲ್ಪ ಕಿತ್ಕೊತಾ ಇದ್ದಾರೆ. ಜೊತೆಲೆಲ್ಲ ಬರ್ಕೆ ಸೊಪ್ಪು ಇಲ್ಲೆಲ್ಲ ಇಷ್ಟೊಂದಾದ್ರೆ ಐತೆ ಅಲ್ಲ. ಇಲ್ಲಿ ಇದೆಲ್ಲ ಇದೆ ತಾನೆ. ಜಾಗ ಇತ್ತು ಚೆನ್ನಾಗದೆ, ಅದಕ್ಕೆ ಚೆನ್ನಾಗಿಲ್ಲ ಕಣವ. ಕಳ್ಕೊಂಗಿತ್ತು ವಾಸನೆ. ಈ ಕಡೆ ಚೆನ್ನಾಗೈತೆ. ಅಂದರೆ ಕಸ ಏನಾರು ಹಾಕಿರ್ತಾರಲ್ಲ, ಯಾರು ಓಡಾಡಲ್ಲ ಅಂದ್ಬಿಟ್ಟು ಅದರಿಂದ ಥರ ಸ್ಮೆಲ್ ಬಂದಿರುತ್ತೆ ಅಷ್ಟೆ. ನೋಡಿ ಇಲ್ಲೊಂದು ಸ್ವಲ್ಪ ಕಿತ್ಕೊತಾ ಇದ್ವಿ. ಇದು ಹೆಸರು ಗೊತ್ತಿಲ್ಲ, ಒಟ್ಟಿನ ಇದನ್ನು ಹಾಕ್ತಾರಂತೆ. ಮರ್ತೋಗೈತೆ ನಮ್ಮಂಗೆ ಹೆಸರು. ಅದು ಯಾವುದೋ ಫಸ್ಟ್ ಒಂದ್ಸಲ ಹಾಕಿಗೆ ಬಂದಾಗ ಯಾವುದೋ ಕರಿ ಕಡ್ಡಿ ಸೊಪ್ಪು ನೋಡಿದ್ರಂತೆ. ಈಗ ನೋಡ್ತಾ ಇದ್ದೀವಿ, ಎಲ್ಲೂ ಸಿಗ್ತಾನೆ ಇಲ್ಲ ಸೊಪ್ಪು. ಅದು ಸಿಕ್ಕಿದ್ರೆ ಕಿತ್ಕೋತೀವಿ, ಇಲ್ಲ ಅಂತ ಅಂದರೆ ಬಿಸಿಲು ಜೋರಾಗ್ಬಿಡ್ತು. ಬಿಸಿಲು ಜೋರಾಯ್ತು. ಈಗ ಮನೆಗೆ ಹೋಗ್ತೀವಿ ಅಪ್ಪ. ಈಗ ಸಾಕು, ಸುಸ್ತಾಯ್ತು. ಏನೋ ಕಳ್ಳೆ ಕುಡಿ. ಇದು ಕಳ್ಳೆ ಕುಡಿ ಗಿಡ ಅಂತೆ. ಇದನ್ನು ಸ್ವಲ್ಪ ಸಾಂಬಾರ್ಗೆ ಹಾಕ್ತಾರಂತೆ. ಇದನ್ನೊಂದು ಸ್ವಲ್ಪ ಕಿತ್ಕೊತಾ ಇದ್ದಾರೆ. ಎಂತ ಕಾವಿದೆ. ಇಲ್ಲಿ ಸುಂಡೆ ಗುಂಡೆಕಾಯಿ ಗಿಡ ಸಿಕ್ತು. ನಿನಗೆ ಗುಳ್ಕಾಯಿ ಅಂದ್ರೆ ಗುಳ್ಕಾಯಿ ಗಿಡ ಸಿಕ್ತು. ಇಲ್ಲೊಂದು ಸ್ವಲ್ಪ ಕಿತ್ಕೊತಾ ಇದೀವಿ. ಇಲ್ಲಿ ಇದುವೆ. ಇಲ್ಲಿ ಇಲ್ಲಿ ಇದೆಲ್ಲ ಕೆಳಗಡೆ ಇರೋದು ನೆಲಕ್ಕೆ ಅಂಟ್ಕೊಂಡಿರುತ್ತೆ, ಗೊತ್ತೇ ಆಗಲ್ಲ. ಇಲ್ಲಿ ಎತ್ಕೊಂಡ್ ಕತ್ರಿಲಿ ಬಿಡೋಣ. ಸಣ್ಣ ಸಣ್ಣದು ಇಲ್ಲಿದೆ. ಒಂದೇ ಕಡೆಗೆ ಬಂದ್ರೆ ಕಣ್ಣವ, ಆ ಕಡೆ ಈ ಕಡೆ ಇರುವೆ. ನೀನು ಹೋಗಿ ಜಗತ್ತಿಗೆ ಖರ್ಚು. ಕಡಲೆ ಕುಡಿ ಗಿಡ ಅಂತೆ ಕಿತ್ಕೊಂಡ್ವಲ್ಲ ಅವಾಗ ಸೊಪ್ಪು. ಅದು ಇದು ಬೀಜ ಹಿಂಗೆ ತಿಂತಾರ. ಇದನ್ನ ಚೆನ್ನಾಗಿತ್ತು, ತೋರಿಸು. ಅದೇ ಹೆಂಗ್ ತಿಂತಾರದ? ಇದು ಹಿಂಗೆ ಹಿಂಗೆ ತಿಂತಾರಂತ. ತಿನ್ನು ಹಸುರ್ಗೆ ಎಷ್ಟು ಬಾಯಿ ಹಂಗನ್ಸುತ್ತದು. ಅಯ್ಯೋ ಬಿದ್ದೋಯ್ತು ಮಮ್ಮಿ. ಹಂಗ ರಸ ದನ ಕರಗಳೆಲ್ಲ ಚೆನ್ನಾಗಿ ತಿಂತಾವೆ ಅಲ್ವಾ? ನಾವೇ ತಿಂತಿಲ್ಲ. ನಾವೇ ಏನೋ ಪಿಜ್ಜಾ ಬರ್ಗರ್ ಹೋಟ್ಲಿಗೆ ಹೋಗಿ ದನ ಸೊಪ್ಪುಂದ ರಸ. ರಾ ಎನರ್ಜಿ. ಇದರಲ್ಲೆಲ್ಲ ಯಾವ್ಯಾವ ಒಂದೊಂದು ಇರ್ತಾವಲ್ಲ ನಮ್ಮ ದೇಹದಲ್ಲಿ ಕಾಯಿಲೆಗಳು. ಅದೊಂದಕ್ಕೆ ಮೆಡಿಸಿನ್ ಸಿಗ್ತಾನೆ ಇರುತ್ತೆ ಇರ್ತದಲ್ಲ. ಆವಾಗ ಇದು ತಿಂದ್ಬಿಟ್ರೆ ಎಷ್ಟು ಆಗೋದಾಗತ್ತೆ. ಗಂಟೆ ಸೊಪ್ಪಿದೆ, ಅದನ್ನ ಕಿತ್ಕೊತಾ ಇದ್ದಾರೆ. ಇಲ್ಲಿ ಮನೆ ಪಕ್ಕದಲ್ಲಿ ಒಬ್ರು ಜಾಗ ತಗೊಂಡಿರು ಈ ತರ ತಂತಿ ಗಿಡ ಹಾಕಿದ್ದಾರೆ. ಅದಕ್ಕೆ ಅದನ್ನ ಎಳ್ಕೊಂಡು ಬಂದ್ವಲ್ಲ, ಅದನ್ನ ಅಲ್ಲಿ ಗೆಸ್ತಿದೀವಿ. ಈಗ ಮಳೆ ಬಂದಾಗೆಲ್ಲ ಅದು ಕೊಳತೋಗಿ ಬೀಜ ಎಲ್ಲ ಅಲ್ಲೇ ಉದ್ರಿ ಗಿಡ ಅಲ್ಲೇ ಬರ್ಲಿ ಆಗ್ಲಿ ಅಂತ. ಆಮೇಲೆ ಇಲ್ಲೊಂದು ಇದು ಬೂದುಗುಂಬಳಕಾಯಿನ ಹೇಳಿದ ಮನೆ ಗೃಹಪ್ರವೇಶದಲ್ಲಿ ದೃಷ್ಟಿ ತೆಗೆದು ಹಾಕಿರೋ ಬೂದುಗುಂಬಳಕಾಯಿ ಬೀಜದಿಂದ ಒಂದು ಗಿಡ ಬಂದಿದೆ. ಆಲ್ರೆಡಿ ಹೂವೆಲ್ಲ ಬಿಟ್ಟಿದೆ. ಇದು
ಸಿಕ್ಕಾಪಟ್ಟೆ ಬಿಟ್ಟಿದೆಯಪ್ಪ, ಒಂದೊಂದು ಎಲೆ ಒಂದೊಂದು ಹೂವು. ಇಲ್ಲಿ ನೋಡಿ, ಮುಗೀತಪ್ಪ. ಬಂದ್ವಿ ನೋಡಿ, ಎಷ್ಟು ಸೊಪ್ಪು ಕಿತ್ಕೊಂಡು ಬಂದ್ವಿ. ಇದು ಗಣಕೆ ಸೊಪ್ಪು, ಇದು ಗಣಕೆ ಸೊಪ್ಪು. ಇದು ಯಾವುದೋ ಹೆಸರು ಗೊತ್ತಿಲ್ಲ ಅಂದ್ವಲ್ಲ ನೋಡಿ, ಆ ಸೊಪ್ಪು. ಇದು ಒಣಗೊನೆ ಸೊಪ್ಪು. ಇದು ಒಣಗೊನೆ ಸೊಪ್ಪು. ಇದು ಅದು ಬಡ್ಡಣಿಗೆ ಸೊಪ್ಪು. ಇದು ಬಡ್ಡಣಿಗೆ ಸೊಪ್ಪು. ಆಮೇಲೆ ಕೊತ್ತಿ ಕಿವಿ ಸೊಪ್ಪು. ಇದು ಕೊತ್ತಿ ಕಿವಿ ಸೊಪ್ಪು. ನಗನ್ ಸೊಪ್ಪು ಒಂದೆರಡು ಕಡ್ಡಿ ಕಿತ್ತಾಕಿದ್ವಲ್ಲ. ಈಗ ನಗ್ನ ಸೊಪ್ಪು ಕಿತ್ಕೊಂಡಲ್ಲ ಒಟ್ಟಿನಲ್ಲಿ ಎಲ್ಲ ಯಾವುದಾದ್ರು ಒಂದೊಂದೆಲೆ ಹಂಗೆ ಇರ್ಬೇಕು ಬಿಡು. ಆಗ್ಬಿಡ್ತದೆ ಈಗ ಬಿಡು, ಏನಾಗಲ್ಲ. ಇದು ಜವನ ಸೊಪ್ಪು. ಇದು ಎಲ್ಲ ತೊಳೆದು ಇಟ್ಟಿದ್ದೀವಿ. ಇದಕ್ಕೆ ಇಷ್ಟು ಬೆರಕೆ ಸೊಪ್ಪು ಹಾಕಿ ಸುಮಾರು ಒಂದು 6 ಥರ ಸೊಪ್ಪಿಲ್ವಾ, 6-7 ಥರ. ಒಂದು ಆಯ್ತು, ಒಂದು 7 ಥರ ಸೊಪ್ಪು. ಅಂದರೆ ನಾವು ಸೊಪ್ಪು 2 ಥರ ಆಯಿತು. ಸೊಪ್ಪು ಹೊಡ್ತಾರ ನೋಡಿ, ಆ ಥರ ಸೊಪ್ಪಲ್ಲ ಇದು. 3-4 ಹೊಲದಲ್ಲಿ ಎಲ್ಲನೂ ಕಿತ್ಕೊಂಡು ಬರೋದೊಂದಿರೋ ಸೊಪ್ಪು ಇದೆಲ್ಲ. ಈಗ ಇದರಲ್ಲಿ ಉಪ್ಪು ಸಾಂಬಾರು ಮಾಡಬೇಕು. 5 ಥರ 6 ಥರ ಸೊಪ್ಪದ ಇಲ್ಲಿ ನಗನ್ ಸೊಪ್ಪು. ನಗನ್ ಕುಡಿ 6 ಥರ ಸೊಪ್ಪು ಕಿತ್ಕೊಂಡು ಬಂದ್ವಿ. ಹುಂಡೆಕಾಯಿ ಮತ್ತು ಸೊಪ್ಪು ಗಾಳಿಗೆ ಹೊಂಟ್ಕೊಂಡೋಗ್ಬಿಟ್ಟು ಗಾಳಿಗೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಈಚೆಗೆ ಹಾಕಿದ್ದೀವಿ. ಹಂಗೆ ಬಾಯ್.